ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಈ ಮೆಡಿಕಲ್ ವಿಡಿಯೋಸನ್ನು ಪ್ರೆಸೆಂಟ್ ಮಾಡಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಕಂಡೀಷನ್ ಯಾವುದು ನಾವು ಕೆಲವೊಮ್ಮೆ ಪ್ರೆಗ್ನೆನ್ಸಿಯಲ್ಲಿ ನೋಡ್ತಾ ಇರ್ತೇವೆ, ಈ ಲೋ ಲೈಯಿಂಗ್ ಪ್ಲಾಸೆಂಟಾ ಅಥವಾ ಈ ಪ್ಲಾಸೆಂಟಾ ಪ್ರೀವಿಯಾ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಈ ಪ್ಲಾಸೆಂಟಾ ಪ್ರೀವಿಯಾ ಅಂದರೆ ಏನು ಅಥವಾ ಲೋ ಲೈಯಿಂಗ್ ಪ್ಲಾಸೆಂಟಾ ಅಂದರೆ ಏನು, ನಮಗೆ ಗೊತ್ತಿರಬೇಕು. ಈ ಪ್ಲಾಸೆಂಟಾ ಅಂದರೆ ಏನು, ಈ ಜರಾಯು ಅಂತ ನಾವೇನು ಕರಿತಾ ಇರ್ತೇವೆ, ಏನಿದು, ಇದರ ಕೆಲಸ ಏನಿರುತ್ತೆ ಅಂತ ಫಸ್ಟ್ ಸ್ವಲ್ಪ ನಮಗೆ ಇದರ ಅನಾಟಮಿ ಫಿಸಿಯಾಲಜಿ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆದರೆ ಈ ಏನು ಪ್ರಾಬ್ಲಮ್ ಆಗಬಹುದು ಅನ್ನೋದನ್ನು ತಿಳ್ಕೊಳ್ಳೋದು ಈಸಿ ಆಗುತ್ತೆ. ಸೊ ಫಸ್ಟ್ ಲೆಟ್ ಅಸ್ ಸಿ ವಾಟ್ ಇಸ್ ದಿಸ್ ಪ್ಲಾಸೆಂಟಾ. ಸೊ ಪ್ಲಾಸೆಂಟಾ ಅಥವಾ ಜರಾಯು ಅಂತ ನಾವೇನ್ ಹೇಳ್ತಾ ಇರ್ತೇವೆ, ಈ ಒಂದು ಅಂಗ ಏನಿರುತ್ತೆ ಇದು ನಿಮ್ಮ ಮಗುವಿನ ಬೆಳವಣಿಗೆಗೆ ಬೇಕಾಗ್ತಾ ಇರುತ್ತೆ. ಸೊ ಈ ಪ್ಲಾಸೆಂಟಾ ಏನ್ ಮಾಡತ್ತೆ, ನಿಮ್ಮ ಮಗುವಿಗೆ ಆಮ್ಲಜನಕವನ್ನ ಕೊಡೋದು, ನ್ಯೂಟ್ರಿಯೆಂಟ್ಸ್ ಅನ್ನ ಕೊಡೋದು, ಈ ರೋಗ ನಿರೋಧಕ ಆಂಟಿಬಾಡೀಸ್ ಏನಿರ್ತವೆ ಅವುಗಳನ್ನ ಕೊಡೋದು, ಅಂಡ್ ಬ್ಲಡ್ ಸಪ್ಲೈ ಏನಿರುತ್ತೆ ಅವನ್ನೆಲ್ಲ ಮೇಂಟೈನ್ ಮಾಡೋದು ಈ ಜರಾಯು. ಅಂಡ್ ಆಲ್ಸೋ ನಿಮ್ಮ ಈ ಮಗುವಿನಲ್ಲಿ ಡೆವಲಪ್ ಆಗುವಂತ ವೇಸ್ಟ್ ಪ್ರಾಡಕ್ಟ್ಸ್ ಏನಿರ್ತವೆ ಅದನ್ನ ಸಹ ಮಗುವಿನಿಂದ ನಿಮ್ಮ ಬಾಡಿ ಕ್ಲಿಯರ್ ಮಾಡಕ್ಕೆ ಹೆಲ್ಪ್ ಮಾಡುವಂತದ್ದು ಸಹ ಈ ಪ್ಲಾಸೆಂಟಾ. ಅಂಡ್ ಯೂಶುವಲಿ ಡೆಲಿವರಿ ಆದ್ಮೇಲೆ ಈ ಪ್ಲಾಸೆಂಟಾ ಸಹ ಇಮಿಡಿಯೇಟ್ಲಿ ನಾವು ತೆಗೆದು ಬಿಡ್ತೇವೆ, ಡೆಲಿವರಿ ಆಗತ್ತೆ ಅದನ್ನೂ. ಸೊ ಈ ಪ್ಲಾಸೆಂಟಾ ನೋಡಿ, ಇದು ಗರ್ಭಕೋಶ ಅಂಡ್ ಹೇಗೆ ಇದು ಅಂಟ್ಕೊಂಡಿರತ್ತೆ ನಿಮ್ಮ ಮಗುವಿಗೆ. ಸೊ ಇದು ನಿಮ್ಮ ಮಗುವಿನ ನೇವಲ್ ಅಥವಾ ಹೊಕ್ಕಳು, ಆ ಹೊಕ್ಕಳಿಗೆ ಈ ಹೊಕ್ಕಳ ಬಳ್ಳಿ ಏನಿರುತ್ತೆ ಅದು ಹೋಗ್ಕೊಂಡು ಈ ಜರಾಯುಗೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಅಂಡ್ ಇಲ್ಲೆಲ್ಲ ರಕ್ತನಾಳಗಳಿರ್ತವೆ. ಸೊ ಈ ರಕ್ತನಾಳಗಳ ಮೂಲಕವೇ ಈ ಆಕ್ಸಿಜನ್ ಬರೋದು, ಈ ನ್ಯೂಟ್ರಿಷನ್ ಬರೋದು, ವೇಸ್ಟ್ ಹೋಗೋದು ಎಲ್ಲ ಇದ್ರ ಮೂಲಕ ಹೋಗ್ತಾ ಇರ್ತವೆ. ಸೊ ಇಲ್ಲಿ ಫುಲ್ ಆಫ್ ರಕ್ತನಾಳಗಳು, ವೆಸಲ್ಸ್ ಇರ್ತವೆ. ಈಗ ನಿಮ್ಮ ಗರ್ಭಕೋಶ ಏನಿದೆ ಇದು ಗರ್ಭಕೋಶ, ಇದು ಗರ್ಭಕಂಠ ಮತ್ತು ಇದು ಯೋನಿ. ಸೊ ಈ ಗರ್ಭಕೋಶವನ್ನ ನಾವು ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಇರ್ತೇವೆ. ಒಂದು ಅಪ್ಪರ್ ಯುಟ್ರೈನ್ ಸೆಗ್ಮೆಂಟ್ ಅಂತ, ಅಂದ್ರೆ ಇದು ಅಪ್ಪರ್ ಪಾರ್ಟ್ ಇಷ್ಟು, ಇದನ್ನ ಲೋವರ್ ಯುಟ್ರೈನ್ ಸೆಗ್ಮೆಂಟ್ ಅಂತ. ಸೊ ಯೂಶುವಲಿ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ, ನಿಮ್ಮ ಈ ಜರಾಯು ಈ ಭಾಗದಲ್ಲಿ ಯೂಶುವಲಿ ಅಪ್ಪರ್ ಸೆಗ್ಮೆಂಟ್ ಅಲ್ಲಿ ಇರಬೇಕು, ಇದು ನಾರ್ಮಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಇಲ್ಲಿ ನೀವು ನೋಡಿ, ಈ ಪಿಕ್ಚರ್ ಅಲ್ಲಿ ಇದು ಜರಾಯುವಿನ ಪಿಕ್ಚರ್ ಅಂಡ್ ಇದು ನೋಡಿ, ಇದು ಅಂಬಿಲಿಕಲ್ ಕಾರ್ಡ್, ಹೊಕ್ಕಳ ಬಳ್ಳಿ ಅಂತ ನಾವೇನ್ ಹೇಳ್ತಾ ಇರ್ತೇವೆ, ಇದನ್ನ ಕಟ್ ಮಾಡಿ ನಾವು ತೆಗಿತಾ ಇರ್ತೇವಲ್ವಾ. ಸೊ ಇದು ಹೊಕ್ಕಳ ಬಳ್ಳಿ. ಈ ಹೊಕ್ಕಳ ಬಳ್ಳಿ ಇದರ ಹೊಕ್ಕಳಿಂದ ಇಲ್ಲಿ ನೀವು ನೋಡ್ಬೋದು, ಇದ್ರ ಹೊಕ್ಕಳಿಂದ ಇದು ಇಲ್ಲಿ ಅಟ್ಯಾಚ್ ಆಗಿರತ್ತೆ. ಅಂಡ್ ಡೆಲಿವರಿ ಆದಾಗ ನಾವೇನ್ ಮಾಡ್ತೀವಿ, ಇದನ್ನ ಕಟ್ ಮಾಡ್ತೀವಿ. ಸೊ ಈ ಪ್ಲಾಸೆಂಟಾ ಏನಿರತ್ತೆ, ಮಗು ಹೇಗೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಇದರ ಬೆಳವಣಿಗೆ ಸಹ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ನೀವು ನೋಡ್ಬೋದು ಒಂದು ವಾರದಲ್ಲಿ ಹೇಗಿರತ್ತೆ, ಇದು ಎಷ್ಟು ಚಿಕ್ಕದಿರತ್ತೆ, ಹೇಗೆ ಬೆಳವಣಿಗೆ ಆಗ್ತಾ ಇದೆ ಮಗುದು, ಅದೇ ರೀತಿ ಈ ಜರಾಯು ಸಹ ಡೆವಲಪ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು 20 ವೀಕ್ಸ್ ಹೇಗಾಗಿದೆ, 30 ವೀಕ್ಸ್ ಎಷ್ಟು ಡೆವಲಪ್ ಆಗಿದೆ, ಅರೌಂಡ್ 36-40 ವೀಕ್ಸ್ ಅಲ್ಲಿ ಎಷ್ಟು ಡೆವಲಪ್ ಆಗಿದೆ, ಇಲ್ಲೆಲ್ಲ ರಕ್ತನಾಳಗಳು ಒಳಗಡೆ ಡೆವಲಪ್ ಆಗ್ತಾ ಇರ್ತವೆ. ಈ ಪ್ಲಾಸೆಂಟಾ ಅಥವಾ ಈ ಜರಾಯು ಏನಿರುತ್ತೆ ಯೂಶುವಲಿ ಒಂದು ಇದು ಮೈಗ್ರೇಟ್ ಆಗತ್ತೆ. ಮೈಗ್ರೇಟ್ ಅಂದ್ರೆ ಇದು ಕೆಳಗಡೆ ಇರೋದು ಹೇಗೆ ನಮ್ಮ ಗರ್ಭಕೋಶ ಬೆಳೀತಾ ಹೋಗುತ್ತೆ, ರಿಲೇಟಿವ್ಲಿ ನಮಗೆ ಇದರ ಮೂವ್ಮೆಂಟ್ ಕಾಣಿಸ್ತಾ ಇರುತ್ತೆ ಅಂಡ್ ಇದರ ಪೊಸಿಷನ್ ಏನಿರುತ್ತೆ ಕೆಳಗಡೆಯಿಂದ ಮೇಲ್ಗಡೆ ಬರ್ತಾ ಇರುತ್ತೆ. ಇದನ್ನ ನಾವು ಈ ರಿಲೇಟಿವ್ ಮೈಗ್ರೇಷನ್ ಅಂತ ಹೇಳ್ತಾ ಇರ್ತೇವೆ. ಈಗ ಈ ಲೋ ಲೈಯಿಂಗ್ ಪ್ಲಾಸೆಂಟಾ ಇಲ್ಲಿ ನೀವು ನೋಡ್ಬೋದು, ಈ ಜರಾಯು ಏನಿದೆ ಇದು ಮೋಸ್ಟ್ಲಿ ಈ ಲೋವರ್ ಸೆಗ್ಮೆಂಟ್ ಅಲ್ಲಿ ಇದೆ ಅಂಡ್ ಇದು ನಿಮ್ಮ ಈ ಗರ್ಭಕಂಠದಿಂದ ಒಂದು 2 ಸೆಂಟಿಮೀಟರ್ ಗಿಂತ ಕಡಿಮೆ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದನ್ನ ನಾವು ಲೋ ಲೈಯಿಂಗ್ ಪ್ಲಾಸೆಂಟಾ, ಕೆಳಗಡೆ ಇರುವಂತ, ಲೋ ಅಂದ್ರೆ ಕೆಳಗಡೆ ಇರುವಂತ ಪ್ಲಾಸೆಂಟಾ ಅಥವಾ ಜರಾಯು ಅಂತ ಹೇಳ್ತಾ ಇರ್ತೇವೆ. ಇದು ಪಾರ್ಷಿಯಲ್. ಇಲ್ಲಿ ನೋಡಿ, ಈ ಜರಾಯು ಏನಿದೆ ಇದು ಗರ್ಭಕಂಠ, ಇದು ಯೋನಿ, ಇದು ಆಲ್ಮೋಸ್ಟ್ ಅರ್ಧ ಕವರ್ ಮಾಡ್ತಾ ಇದೆ. ಇದು ಪಾರ್ಷಿಯಲ್ ಪ್ಲಾಸೆಂಟಾ ಪ್ರಿವಿಯಾ.
ಓಕೆ, ಪ್ಲಾಸೆಂಟಾ ಪ್ರಿವಿಯಾ ಅಂದ್ರೆ ಕೆಳಗಡೆ ಅಟ್ಯಾಚ್ ಆಗಿರುವಂತಹ ಈ ಜರಾಯು. ಅಂಡ್ ಇದು ನೋಡಿ ಕಂಪ್ಲೀಟ್ ಪ್ಲಾಸೆಂಟಾ ಪ್ರಿವಿಯಾ, ಕಂಪ್ಲೀಟ್ಲಿ ಇದು ಮುಚ್ಚಿಬಿಟ್ಟಿದೆ. ಸೊ ಈ ರೀತಿ ಎಲ್ಲ ಆದಾಗ ಡೆಲಿವರಿ ಮಾಡೋದು ಈ ಮಗುವನ್ನ ಬಹಳ ಕಷ್ಟ. ಸೊ ಇಲ್ಲಿ ನೋಡಿ ಇದು ಎಂಟೀರಿಯರ್, ಮುಂದ್ಗಡೆ ಅಟ್ಯಾಚ್ ಆಗಿದೆ. ಇದು ನೋಡಿ ಪೋಸ್ಟೀರಿಯರ್, ಬಟ್ ಇದು ಮೇಲ್ಭಾಗದಲ್ಲಿದೆ. ಸೊ ಇಟ್ ಇಸ್ ಯೂಶುವಲಿ ಅಪ್ಪರ್ ಸೆಗ್ಮೆಂಟ್ ಅಲ್ಲಿ. ಅಂಡ್ ಇಲ್ಲಿ ನೋಡಿ ಫಂಡಲ್, ಇಲ್ಲಿ ನೋಡಿ ಅಪ್ಪರ್ ಸೆಗ್ಮೆಂಟ್ ಅಲ್ಲಿ ಇದೆ ಇದು. ಸೊ ಮಗು ಡೆಲಿವರಿ ಮಾಡ್ಬೇಕಾದ್ರೆ ಈಸಿಲಿ ನಾವು ಈ ಮಗುವನ್ನ ತೆಗಿಬಹುದು. ಅಂಡ್ ಇಲ್ಲಿ ನೋಡಿ ಇದು ಲೋವರ್ ಸೆಗ್ಮೆಂಟ್ ಅಲ್ಲಿ ಇದೆ. ಇದು ಪ್ಲಾಸೆಂಟಾ ಪ್ರಿವಿಯಾ ಕಂಪ್ಲೀಟ್ಲಿ ಬ್ಲಾಕ್ ಮಾಡ್ಬಿಟ್ಟಿದೆ. ಸೊ ಈ ಮಗುವನ್ನ ನಾವು ತೆಗಿಬೇಕಾದ್ರೆ ಫಸ್ಟ್ ಇದನ್ನ ತೆಗಿಬೇಕು. ಇದನ್ನ ತೆಗಿಯೋದು ಬಹಳ ಕಷ್ಟ, ಕೆಲವೊಮ್ಮೆ ಬ್ಲೀಡಿಂಗ್ ಬಹಳ ಆಗ್ಬಿಡ್ಬಹುದು. ಸೊ ಇದನ್ನ ಪ್ಲಾಸೆಂಟಾ ಪ್ರಿವಿಯಾ ಅಂತ ಹೇಳ್ತಾ ಇರ್ತೇವೆ. ಇದು ನಾರ್ಮಲ್ ಪ್ಲಾಸೆಂಟಾ, ಇಲ್ಲಿ ಕಾಣ್ತಾ ಇದೆ. ಇದು ಅಪ್ಪರ್ ಸೆಗ್ಮೆಂಟ್, ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಇದು ಈ ಅಂಬಿಲಿಕಲ್ ಕಾರ್ಡ್ ಅಂಡ್ ಇದು ಈ ಹೊಕ್ಕಳಿಗೆ ಇದು ಅಟ್ಯಾಚ್ ಆಗಿರುತ್ತೆ. ಇದು ಪಾರ್ಷಿಯಲ್ ಪ್ಲಾಸೆಂಟಾ ಪ್ರಿವಿಯಾ, ಆಲ್ಮೋಸ್ಟ್ ಕೆಳಗಡೆನೆ ಇದೆ ಬಟ್ ಪೂರ್ತಿ ಕವರ್ ಮಾಡಿಲ್ಲ. ಇದು ಮೇಜರ್ ಪ್ಲಾಸೆಂಟಾ ಪ್ರಿವಿಯಾ, ಕಂಪ್ಲೀಟ್ಲಿ ಈ ಗರ್ಭಕಂಠವನ್ನ ಕವರ್ ಮಾಡ್ಬಿಟ್ಟಿದೆ. ಇಲ್ಲಿ ನಾವು ಸಿಸೇರಿಯನ್ ಸೆಕ್ಷನ್ ಅನ್ನಾನೇ ಮಾಡ್ಬೇಕಾಗತ್ತೆ. ಸೊ ನಾವು ಈ ಪ್ಲಾಸೆಂಟಾ ಪ್ರಿವಿಯಾನ ಗ್ರೇಡ್ ಸಹ ಮಾಡ್ತೇವೆ. ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4. ಈಗ ಟೈಪ್ 1 ಅಂತ ಹೇಳಿದ್ರೆ ಈ ಲೋ ಲೈಯಿಂಗ್ ಪ್ಲಾಸೆಂಟಾ ಅಂದ್ರೆ ಅದು ಕೆಳಗಡೆ ಇದೆ. ಇದು ಒಂದು ಟೈಪ್ ಅಂದ್ರೆ ಫಸ್ಟ್ ಕ್ಯಾಟಗರಿ. ಇದು ಇದ್ರಲ್ಲಿ ಏನಾಗತ್ತೆ, ನಾನು ಹೇಳಿದ್ರೆ ಪ್ಲಾಸೆಂಟಾ ಕೆಳಗಿನ ಸೆಗ್ಮೆಂಟ್ ಅಲ್ಲೇ ಮೆಜಾರಿಟಿ ಇರುತ್ತೆ, ಮತ್ತೆ ಒಂದು 2 ಸೆಂಟಿಮೀಟರ್ ಅಷ್ಟು ದೂರದಲ್ಲಿ ಇರುತ್ತೆ ಇದು. ಅಂಡ್ ಟೈಪ್ 2 ಅಲ್ಲಿ ಇದು ಮಾರ್ಜಿನಲ್ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ನೀವು ನೋಡಬಹುದು ಈ ಮಾರ್ಜಿನ್ ಹತ್ರ ಬರ್ತಾ ಇದೆ, ಇದು ಮಾರ್ಜಿನಲ್. ಟೈಪ್ 3 ಅಂದ್ರೆ ಪಾರ್ಷಿಯಲ್, ಇಲ್ಲಿ ಅರ್ಧ ಕವರ್ ಮಾಡ್ಬಿಟ್ಟಿದೆ ಆದ್ರೆ ಪೂರ್ತಿ ಕವರ್ ಆಗಿಲ್ಲ. ಅಂಡ್ ಇಲ್ಲಿ ನೀವು ನೋಡಬಹುದು ಟೈಪ್ 4, ಇಲ್ಲಿ ಬರಕ್ಕೆ ಜಾಗವೇ ಇಲ್ಲ, ಈ ಗೇಟ್ ಅನ್ನ ಮುಚ್ಚಿಬಿಟ್ಟಿದೆ ಇದು. ಸೊ ಇದು ಕಂಪ್ಲೀಟ್ ಪ್ಲಾಸೆಂಟಾ ಪ್ರಿವಿಯಾ. ಸೊ ಈ ರೀತಿ ಈ ಲೋ ಲೈಯಿಂಗ್, ಮಾರ್ಜಿನಲ್, ಪಾರ್ಷಿಯಲ್, ಕಂಪ್ಲೀಟ್ ಅಂತ ನಾವು ಡಿವೈಡ್ ಮಾಡ್ತಾ ಇರ್ತೇವೆ. ಸೊ ಇವೆಲ್ಲ ಒಂದು ಟೈಪ್ ಆಫ್ ಪ್ಲಾಸೆಂಟಾ ಪ್ರಿವಿಯಾ. ಪ್ಲಾಸೆಂಟಾ ಪ್ರಿವಿಯಾ ಅಂದ್ರೆ ಒಂದು ಕೆಳಗಡೆ ಇರುವಂತಹ ಈ ಜರಾಯು, ಇದು ಪೂರ್ತಿಯಾಗಿರ್ಬೋದು ಅಥವಾ ಸ್ವಲ್ಪ ಕೆಳಗಡೆ ಇರ್ಬೋದು, ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು. ಈ ರೀತಿ ಇದ್ದಾಗ ಇದನ್ನ ಲೋ ಲೈಯಿಂಗ್ ಅಂತ ಇರ್ತೀವಿ. ಕಂಪ್ಲೀಟ್ಲಿ ಕವರ್ ಆಗ್ಬಿಡ್ತು ಅಂದ್ರೆ ಕಂಪ್ಲೀಟ್ ಪ್ಲಾಸೆಂಟಾ ಪ್ರಿವಿಯಾ ಅಂತ ಹೇಳ್ತಾ ಇರ್ತೇವೆ. ಸೊ ಇವೇನಿರುತ್ತೆ ಈ ಟೈಪ್ 1 ಮತ್ತೆ ಟೈಪ್ 2 ಅಂದ್ರೆ ಈ ಲೋ ಲೈಯಿಂಗ್ ಇರ್ಬೋದು ಅಥವಾ ಮಾರ್ಜಿನ್ ಗೆ ಬಂದಂತದ್ದು, ಅದು ನಾವು ಮೈನರ್ ಪ್ಲಾಸೆಂಟಾ ಪ್ರಿವಿಯಾ ಅಂತೇವೆ. ಅಂದ್ರೆ ಅದರಿಂದ ಅಷ್ಟು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ, ಅದು ಅಷ್ಟೇನು ಬ್ಲೀಡಿಂಗ್ ಆಗೋದಿಲ್ಲ. ಅಂದ್ರೆ ಡಾಕ್ಟರ್ ಈವನ್ ವಜೈನಲ್ ಡೆಲಿವರಿ ಸಹ, ಯೋನಿಯ ಮುಖಾಂತರ ಡೆಲಿವರಿಯನ್ನ ಸಹ ಟ್ರೈ ಮಾಡಬಹುದು ಕೆಲವೊಂದು ಕಂಡೀಷನ್ಸ್ ಅಲ್ಲಿ. ಬಟ್ ಈ ಕಂಡೀಷನ್ಸ್ ಏನಿರ್ತವೆ, ಪಾರ್ಷಿಯಲಿ ಕವರ್ ಆಗೋದು ಮತ್ತೆ ಕಂಪ್ಲೀಟ್ ಕವರ್ ಆಗೋದು, ಇದು ಸ್ವಲ್ಪ ಡೇಂಜರಸ್ ಅಥವಾ ಮೇಜರ್ ಡಿಗ್ರಿ ಆಫ್ ಪ್ಲಾಸೆಂಟಾ ಪ್ರಿವಿಯಾ. ಸೊ ಮೆಜಾರಿಟಿ ಆಫ್ ದ ಕೇಸಸ್ ಅಲ್ಲಿ ಅಂದ್ರೆ 10 ಜನ ಪೇಷಂಟ್ಸ್ ಅಲ್ಲಿ ಒಂದು 8 ರಿಂದ 9 ಜನ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ಈ ಪ್ಲಾಸೆಂಟಾ, ಈ ಜರಾಯು ಕೆಳಗಡೆ ಏನಿರುತ್ತೆ ಅದು ಮೇಲ್ ಹೋಗ್ತಾ ಇರುತ್ತೆ. ಹೇಗೆ ನಮ್ಮ ಪ್ರೆಗ್ನೆನ್ಸಿ ಡೆವಲಪ್ ಆಗ್ತಾ ಹೋಗುತ್ತೆ, ಗರ್ಭಕೋಶ ಬೆಳೀತಾ ಹೋಗುತ್ತೆ, ಮೆಜಾರಿಟಿ ಜನರಲ್ಲಿ ಇದು ಮೇಲ್ ಹೋಗುತ್ತೆ. ಬಟ್ ಕೆಲವೊಂದು ಮಹಿಳೆಯರಲ್ಲಿ, ಅರೌಂಡ್ 1 ರಿಂದ 2 ಮಹಿಳೆಯರಲ್ಲಿ ಏನಾಗುತ್ತೆ, ಈ ಪ್ಲಾಸೆಂಟಾ ಮೈಗ್ರೇಷನ್ ಆಗೋದೇ ಇಲ್ಲ, ಅದು ಮೇಲ್ಗಡೆ ಹೋಗೋದೇ ಇಲ್ಲ, ಕೆಳಗಡೆನೆ ಇರುತ್ತೆ ಅದು. ಈಗ ಯಾರಿಗೆ ಈ ಪ್ಲಾಸೆಂಟಾ ಪ್ರಿವಿಯಾ ಅಥವಾ ಈ ಲೋ ಲೈಯಿಂಗ್ ಪ್ಲಾಸೆಂಟಾ ಎಲ್ಲ ಡೆವಲಪ್ ಆಗುವಂತ ಚಾನ್ಸಸ್ ಇರುತ್ತೆ, ಯಾರು ಈ ಪ್ರೆಗ್ನೆನ್ಸಿಯಲ್ಲಿ ಸ್ಮೋಕ್ ಮಾಡ್ತಾ ಇರ್ತಾರೆ, ಧೂಮಪಾನ ಮಾಡ್ತಾ ಇರ್ತಾರೆ, ಯೂಶ್ವಲಿ ಡ್ರಗ್ಸ್ ಈ ತರ ಕೋಕೇನ್ ಎಕ್ಸೆಟ್ರಾ ಅನ್ನ ತಗೊಳ್ತಾ ಇರ್ತಾರೆ, ಅಥವಾ ಯಾರಿಗೆ ಈ ಸಿಸೇರಿಯನ್ ಸೆಕ್ಷನ್ ಆಗಿರುತ್ತೆ ಅವರಲ್ಲಿ ಈ ಲೋ ಲೈಯಿಂಗ್ ಪ್ಲಾಸೆಂಟಾ ಇರುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಯಾರು ಈ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್, IVF ಈ ತರದ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅನ್ನ ತೆಗೆದುಕೊಳ್ತಾ ಇರ್ತಾರೆ, ಅಂತವರಲ್ಲಿ ಕೆಲವೊಮ್ಮೆ ಇದು ನಾವು ನೋಡ್ತಾ ಇರ್ತೇವೆ. 35ಕ್ಕಿಂತ ಹೆಚ್ಚಿಗೆ ವಯಸ್ಸಿನ ಮಹಿಳೆಯರಲ್ಲಿ ನಾವು ನೋಡ್ತಾ ಇರ್ತೇವೆ. ಈಗ ಈ ಪ್ಲಾಸೆಂಟಾ ಪ್ರಿವಿಯಾದಲ್ಲಿ ಏನೇನ್ ಲಕ್ಷಣ ಬರ್ತಾ ಇರ್ಬೋದು? ಮೋಸ್ಟ್ ಕಾಮನ್ ಲಕ್ಷಣ ಅಂತ ಹೇಳಿದ್ರೆ ಮಹಿಳೆಗೆ ಯೋನಿಯಿಂದ ಬ್ಲೀಡಿಂಗ್ ಆಗೋದು, ಅದು ಸ್ವಲ್ಪ ಸ್ಪಾಟಿಂಗ್ ಆಗ್ತಾ ಇರ್ಬೋದು, ಒಂದ್ ಸ್ವಲ್ಪ ಡ್ರಾಪ್ ಬರ್ತಾ ಇರ್ಬೋದು, ಅಥವಾ ಸ್ವಲ್ಪ ಫ್ರಾಂಕ್ ಬ್ಲಡ್ ಡೇ ಬಂದ್ಬಿಡ್ಬಹುದು. ಈ ಯೂಶುವಲಿ ಈ ಸೆಕೆಂಡ್ ಟ್ರೈಮಿಸ್ಟರ್ ಅಂದ್ರೆ 3 ತಿಂಗಳ ಆದ ನಂತರ ಅಥವಾ ಈ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ನಾವು ಈ ತರದ ಈ ಬ್ಲೀಡಿಂಗ್ ಅನ್ನ ನೋಡ್ತಾ ಇರ್ತೇವೆ. ಯೂಶುವಲಿ ಈ ದಂಪತಿಗಳು ಒಂದು ಲೈಂಗಿಕ ಸಂಬಂಧ ಆದ ನಂತರ ಮಹಿಳೆಗೆ ಸ್ವಲ್ಪ ಬ್ಲೀಡಿಂಗ್ ಶುರುವಾಗುತ್ತೆ. ಯೂಶುವಲಿ ಈ ತರದ ಸಿಂಪ್ಟಮ್ ಇಂದ ಬಂದಾಗ ಡಾಕ್ಟರ್ ಚೆಕ್ ಮಾಡಿದಾಗಲೇ ಗೊತ್ತಾಗುತ್ತೆ ಕೆಲವೊಮ್ಮೆ ಅವರಿಗೆ ಪ್ಲಾಸೆಂಟಾ ಪ್ರಿವಿಯಾ ಇದೆ ಅಂತ. ಸೊ ಈ ಬ್ಲೀಡಿಂಗ್ ಪೇನ್ ಇರೋದಿಲ್ಲ, ಯೂಶುವಲಿ ಪೇನ್ಲೆಸ್ ಬ್ಲೀಡಿಂಗ್ ಇರುತ್ತೆ. ಸ್ವಲ್ಪ ಸ್ಪಾಟಿಂಗ್ ಸಹ ಆಗ್ಬೋದು ಅಥವಾ ಸ್ವಲ್ಪ ಜಾಸ್ತಿನೇ ಬ್ಲಡ್ ಬರ್ತಾ ಇರ್ಬೋದು. ಯೂಶುವಲಿ ಈ ತರ ಲೈಂಗಿಕ ಕ್ರಿಯೆ ಆದ್ಮೇಲೆ ನಾವು ನೋಡ್ತಾ ಇರ್ತೇವೆ. ಸೆಕೆಂಡ್ ಅಥವಾ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಬಹಳ ಕಾಮನ್ ಇರುತ್ತೆ ಇದು. ಕೆಲವೊಮ್ಮೆ ಇದರ ಜೊತೆ ಅವರಿಗೆ ಈ ಹೊಟ್ಟೆ ಕೆಳಭಾಗದಲ್ಲಿ ನೋವು ಬರ್ತಾ ಇರ್ಬೋದು, ಕ್ರ್ಯಾಂಪ್ಸ್ ಬರಬಹುದು.
ಪ್ಲಾಸೆಂಟಾ ಪ್ರೀವಿಯಾ ಇರೋದ್ರಿಂದ ಏನೇನು ಕಾಂಪ್ಲಿಕೇಶನ್ ಆಗುತ್ತೆ. ಒಂದು, ಪ್ರೀ ಟರ್ಮ್ ಡೆಲಿವರಿ, ಟೈಮ್ಗಿಂತ ಬೇಗನೆ ನಿಮಗೆ ಈ ಲೇಬರ್ ಪೇನ್ ಬರ್ಲಿಕ್ಕೆ ಶುರು ಆಗ್ಬೋದು, ಪ್ರೀ ಟರ್ಮ್ ಡೆಲಿವರಿ ಆಗುವಂಥ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಪ್ಲಾಸೆಂಟಾ ಎಕ್ರೀಟಾ, ಈ ಜರಾಯು ಏನಿದೆ ಅದು ಬಹಳ ಗಟ್ಟಿ ಹಾಕೊಂಡು ಕೆಳಗಡೆನೆ ಅಂಟ್ಕೊಳ್ಬಿಡ್ತು, ಆ ಗರ್ಭಕೋಶದ ಸ್ನಾಯುಗಳ ಒಳಗಡೆ ಸೇರ್ಕೊಳ್ಳಿಕ್ಕೆ ಶುರುವಾಯಿತು ಅಂದಾಗ ಪ್ಲಾಸೆಂಟಾ ಎಕ್ರೀಟಾ ಅಂತ ನಾವು ಹೇಳ್ತಾ ಇರ್ತೇವೆ. ಹೀಗಾದಾಗ ಕೆಲವೊಮ್ಮೆ ಬಹಳ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಕಂಡೀಷನ್ಸಲ್ಲಿ ಗರ್ಭಕೋಶವನ್ನು ತೆಗಿಬೇಕಾಗಿನೂ ಸಹ ಬರ್ಬೋದು. ಸೊ ಇನ್ನೊಂದು ಕಾಂಪ್ಲಿಕೇಶನ್ ಈ ಪ್ಲಾಸೆಂಟಾ ಪ್ರೀವಿಯಾದು ಅಂತ ಹೇಳಿದರೆ ಈ ಪ್ಲಾಸೆಂಟಾ ಎಕ್ರೀಟಾ. ಆ್ಯಂಡ್ ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್, ಡೆಲಿವರಿ ಆದಮೇಲೆ ನಮಗೆ ಬ್ಲೀಡಿಂಗೇ ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇರಬಹುದು ಆ್ಯಂಡ್ ಗರ್ಭಕೋಶವನ್ನು ತೆಗಿಬೇಕಾಗಿ ಬರಬಹುದು. ಇನ್ನೊಂದು ಕಾಂಪ್ಲಿಕೇಶನ್ ಅಂದರೆ ಈ ಥರ ಪ್ಲಾಸೆಂಟಾ ಪ್ರೀವಿಯಾ ಇರುವವರಿಗೆ ಕೆಲವೊಮ್ಮೆ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಇದು ಬರುವಂತಹ ಚಾನ್ಸಸ್ ಇರ್ತವೆ. ಈಗ ನಾವು ಹೇಗೆ ಈ ಥರದ ಪ್ಲಾಸೆಂಟಾ ಪ್ರೀವಿಯಾನ ಮ್ಯಾನೇಜ್ ಮಾಡ್ತಾ ಇರ್ತೇವೆ? ಪ್ಲಾಸೆಂಟಾ ಪ್ರೀವಿಯಾನ ಮ್ಯಾನೇಜ್ ಮಾಡೋದು ನಾನು ಹೇಳಿದೆ, ನಾವು ರೆಗ್ಯುಲರ್ ಫಾಲೋ ಅಪ್ ಮಾಡ್ಕೊಳ್ತಾ ಇರಬೇಕು. ಫಸ್ಟ್ ಸ್ಕ್ಯಾನ್ ನಿಮಗೆ 5 ತಿಂಗಳಿಗೆ ಯಾವಾಗ ನಮಗೆ ಸ್ಕ್ಯಾನಲ್ಲಿ ಈ ಥರ ಲೋ ಲೈಯಿಂಗ್ ಪ್ಲಾಸೆಂಟಾ ಇದೆ ಅಂತ ನಿಮ್ಮ ಡಾಕ್ಟ್ರಿಗೆ ಅನಿಸುತ್ತೆ, 5 ತಿಂಗಳಾಯಿತು ಇನ್ನೂ ಪ್ಲಾಸೆಂಟಾ ಮೂವ್ ಆಗ್ತಾ ಇಲ್ಲ ಅಂದಾಗ ಸ್ವಲ್ಪ ಡೌಟ್ ಬರುತ್ತೆ ಆ್ಯಂಡ್ ಅವ್ರು ನಿಮ್ಮನ್ನು ಫಾಲೋ ಅಪ್ಪಲ್ಲಿ ಇಟ್ಕೊಳ್ತಾರೆ. ನೆಕ್ಸ್ಟ್ ಸ್ಕ್ಯಾನನ್ನು ನಿಮಗೆ ಒಂದು 32 ವೀಕ್ಸ್ ಅವ್ರಿಗೆ ಹೇಳ್ತಾ ಇರ್ತಾರೆ, ಅಂದರೆ ಒಂದು ಅರೌಂಡ್ 8 ಮಂತ್ಸ್ ಥರ. ಸೊ ಆವಾಗ ನೋಡ್ತಾರೆ ನಿಮ್ಮ ಪ್ಲಾಸೆಂಟಾ ಎಲ್ಲಿದೆ, ಸ್ವಲ್ಪ ಮೂವ್ ಆಗಿದೆಯಾ ಅಥವಾ ಇನ್ನೂ ಕೆಳಗಡೆನೇ ಇದೆ ಅಂತ. ಸಪೋಸ್ 32 ವೀಕ್ಸಲ್ಲಿ ನಾವು ಯಾವಾಗ ಈ ನಿಮ್ಮ ಯೋನಿಯ ಮುಖಾಂತರ ಈ ಅಲ್ಟ್ರಾಸೌಂಡನ್ನು ಮಾಡ್ತೇವೆ, ಟ್ರಾನ್ಸ್ ವಜೈನಲ್ ಅಲ್ಟ್ರಾಸೌಂಡ್, ಪ್ಲಾಸೆಂಟಾ ಕೆಳಗಡೆನೇ ಇದೆ ಅಂದಾಗ ಡಾಕ್ಟರ್ ನಿಮ್ಮನ್ನು ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ನಿಮಗೆ ಸಿಸೇರಿಯನ್ ಸೆಕ್ಷನ್ ಆಗ್ಬೋದು, ಅದರ ಮ್ಯಾನೇಜ್ಮೆಂಟನ್ನು ಮಾಡ್ಕೊಳ್ತಾ ಇರ್ತಾರೆ. ಯಾಕಂದರೆ ಪ್ಲಾಸೆಂಟಾನೇ ಫಸ್ಟ್ ಕೆಳಗಡೆ ಬಂದುಬಿಡ್ತು ಅಂದರೆ ಅದರ ಹಿಂದೆ ಮಗುವಿನ ತಲೆ ಬರ್ತಾ ಇರುತ್ತೆ. ಸೊ ಅದು ಬಹಳ ಪ್ರಾಬ್ಲಮೆಟಿಕ್ ಆಗುತ್ತೆ, ಬಹಳ ಸಿವಿಯರ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಥ ಕಂಡೀಷನ್ಸಲ್ಲಿ ನಾವು ಸಿಸೇರಿಯನ್ ಸೆಕ್ಷನ್ ಅನ್ನೇ ಮಾಡಬೇಕಾಗತ್ತೆ. ಸೊ ರೆಗ್ಯುಲರ್ಲಿ ನಾವು ಸ್ಕ್ಯಾನ್ಗಳನ್ನು ಮಾಡಿಕೊಂಡು ನೋಡ್ತಾ ಇರ್ತೇವೆ ಪ್ಲಾಸೆಂಟಾ ಹೇಗೆ ಮೂವ್ ಆಗ್ತಾ ಇದೆ ಅಂತ. ನಿಮ್ಗೆ ಏನಾದರೂ ಈ ಥರ ಲೋ ಲೈಯಿಂಗ್ ಪ್ಲಾಸೆಂಟಾ ಅಂತ ಬಂತು, ನೀವು 5 ತಿಂಗಳಿಗೆ ನಿಮ್ಮ ಡಾಕ್ಟರ್ ಹೇಳಿದ್ರು ಇಲ್ಲ ನಿಮ್ಮ ಪ್ಲಾಸೆಂಟಾ ಈ ಗರ್ಭಕೋಶದ ಕೆಳಗಿನ ಸೆಗ್ಮೆಂಟಲ್ಲೇ ಇದೆ ಅಂತ ಹೇಳಿದಾಗ ನೀವು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ರೆಸ್ಟನ್ನು ಮಾಡಿ, ಬಹಳ ಹೆವಿ ಆದಂತಹ ಐಟಮ್ಸನ್ನು ಎತ್ತಲಿಕ್ಕೆ ಹೋಗಬೇಡಿ. ರಿಕ್ವೈರ್ಮೆಂಟ್ ಇಲ್ಲದೇನೆ ಯಾವುದೇ ಎಕ್ಸೆಸಿವ್ ಟ್ರಾವೆಲ್ ಮಾಡೋದಾಗಲಿ ಅಥವಾ ಈ ಲೈಂಗಿಕ ಸಂಬಂಧವನ್ನು ಮಾಡೋದಾಗಲಿ ಅವಾಯ್ಡ್ ಮಾಡಿದ್ರೇ ಬೆಟರ್, ಬಿಕಾಸ್ ಚಾನ್ಸಸ್ ಆಫ್ ಬ್ಲೀಡಿಂಗ್ ಎಲ್ಲ ಜಾಸ್ತಿ ಇರುತ್ತೆ. ಆ್ಯಂಡ್ ರೆಗ್ಯುಲರ್ ಫಾಲೋ ಅಪ್ ಮಾಡ್ಕೊಳ್ತಾ ಇರಿ. ನಿಮ್ಮ ಡಾಕ್ಟರ್ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ಗೈಡ್ ಮಾಡ್ತಾರೆ ಹೇಗೆ ನಾವು ಮುಂದುವರಿಬೇಕು ಅಂತ. ನಿಮಗೆ ಈ ಪ್ಲಾಸೆಂಟಾ ಪ್ರೀವಿಯಾ ಇದೆ ಅಂತ ಗೊತ್ತಾದಾಗ ನಿಮಗೆ ಈ ಸಿಸೇರಿಯನ್ ಸೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಪ್ರೀ ಟರ್ಮ್, ನಿಮ್ಮ ಟೈಮ್ಗಿಂತ ಮೊದಲೇನೆ ನಿಮಗೆ ಮಗು ಹುಟ್ಟುವಂಥ ಚಾನ್ಸಸ್ ಇರುತ್ತೆ. ಸೊ ಅದೇನಾದರೂ ಪ್ರೀ ಟರ್ಮ್ ಆಗಿಬಿಡ್ತು ಅಂದರೆ ಅದರ ಈ ಮಗುವಿನ ಪುಪ್ಪುಸಗಳು ಸರಿಯಾಗಿ ಡೆವಲಪ್ ಆಗಿರೋದಿಲ್ಲ. ಸೊ ಆ ಪುಪ್ಪುಸಗಳು ಬೇಗ ಮೆಚೂರ್ ಆಗಲಿ ಅಂತ ನಾವು ಸ್ಟಿರಾಯ್ಡ್ ಇಂಜೆಕ್ಷನನ್ನು ಕೊಡಬೇಕಾಗತ್ತೆ. ಯಾಕಂದರೆ ಆ ಸ್ಟಿರಾಯ್ಡ್ ಇಂಜೆಕ್ಷನನ್ನು ಕೊಡಲಿಲ್ಲ ಅಂದರೆ ಮಗುವಿನ ಬದುಕುಳಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ, ಲಂಗ್ಸ್ ಡೆವಲಪ್ ಆಗಿರೋದಿಲ್ಲ. ಸೊ ಕೆಲವೊಮ್ಮೆ ಡಾಕ್ಟರ್ಸ್ ನಿಮಗೆ ಅರೌಂಡ್ 34-36 ವೀಕ್ಸಲ್ಲಿ ನಿಮಗೆ ಸ್ಟಿರಾಯ್ಡ್ ಇಂಜೆಕ್ಷನನ್ನು ಸಹ ಕೊಡ್ಬೋದು ಟು ಹೆಲ್ಪ್ ದ ಡೆವಲಪ್ಮೆಂಟ್ ಆಫ್ ದ ಬೇಬೀಸ್ ಲಂಗ್ಸ್, ಸೊ ಪುಪ್ಪುಸದ ಡೆವಲಪ್ಮೆಂಟಿಗೆ. ಸೊ ಸಪೋಸ್ ನಿಮಗೆ ಈ ಪ್ರೆಗ್ನೆನ್ಸಿಯ ಟೈಮಲ್ಲಿ ಎಸ್ಪೆಷಲಿ ನೀವು 2nd ಅಥವಾ 3rd ಟ್ರೈಮಿಸ್ಟರಲ್ಲಿ ನೋಡ್ತಾ ಇದ್ದೀರಾ ದಟ್ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ, ನಿಮಗೆ ಏನೂ ನೋವಿಲ್ಲ, ಸ್ವಲ್ಪ ಸ್ಪಾಟಿಂಗ್ ಆಯಿತು ಅಥವಾ ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಬ್ಲಡ್ ಹೋಯಿತು, ಈ ಥರ ಏನೇ ಬ್ಲೀಡಿಂಗ್ ಆದ್ರೂ ನೀವು ನಿಗ್ಲೆಕ್ಟ್ ಮಾಡಬಾರ್ದು, ಒಂದ್ಸಲ ಡಾಕ್ಟ್ರನ್ನು ಭೇಟಿ ಆಗಬೇಕು. ನಿಮಗೆ ಪೇನ್ ಬರ್ತಾ ಇದೆ, ಸ್ವಲ್ಪ ಹೊಟ್ಟೆ ಕೆಳಗಡೆ ಒಂದು ಸ್ವಲ್ಪ ಹಿಡ್ದಂಗೆ ಆಗ್ತಾ ಇದೆ, ಕ್ರ್ಯಾಂಪ್ಸ್ ಬರ್ತಾ ಇದೆ, ಡೆಫಿನೆಟ್ಲಿ ನೀವು ನಿರ್ಲಕ್ಷಿಸಬಾರ್ದು, ಡಾಕ್ಟರನ್ನು ಭೇಟಿ ಆಗಬೇಕು. ಸೊ ನನಗೆ ಈ ಪ್ಲಾಸೆಂಟಾ ಪ್ರೀವಿಯಾ ಇತ್ತು ಅಂತ ಹೇಳಿದರೆ ನನಗೆ ಡೆಲಿವರಿ ಹೇಗಾಗುತ್ತೆ? ನಿಮ್ಮ ಈ ಜರಾಯು ಈ ಗರ್ಭಕಂಠದಿಂದ ಒಂದು 2 ಸೆಂಟಿಮೀಟರ್ ದೂರದಲ್ಲಿದೆ, ಗರ್ಭಕಂಠವನ್ನೇನು ಕವರ್ ಮಾಡ್ತಾ ಇಲ್ಲ, ಸ್ವಲ್ಪ ದೂರದಲ್ಲಿದೆ, ಪ್ರೆಗ್ನೆನ್ಸಿ ನಾವು ಡೆಲಿವರಿ ಮಾಡಬಹುದು ಅಂತ ನಿಮ್ಮ ಡಾಕ್ಟ್ರಿಗೆ ಅನಿಸಿದರೆ ನಿಮಗೆ ಯೋನಿಯ ಮುಖಾಂತರ ಡೆಲಿವರಿಯ ಆಪ್ಷನನ್ನು ಕೊಡ್ಬೋದು. ಬಟ್ ಸಪೋಸ್ ಅದು ವಿತಿನ್ 2 ಸೆಂಟಿಮೀಟರ್ ಒಳಗಡೆನೇ ಇದೆ ನಿಮ್ಮ ಜರಾಯು ಅಥವಾ ನಿಮ್ಮ ಈ ಗರ್ಭಕಂಠವನ್ನು ಕವರ್ ಮಾಡ್ತಾ ಇದೆ ಅಂದಾಗ ಡಾಕ್ಟರ್ಸ್ ನಿಮಗೆ ಸಿಸೇರಿಯನ್ ಸೆಕ್ಷನ್ ಅನ್ನೇ ಹೇಳ್ತಾ ಇರ್ತಾರೆ, ಹೇಳಲೇಬೇಕಾಗತ್ತೆ. ಯಾಕಂದರೆ ನಾವು ಡೆಲಿವರಿ ಮಾಡಬೇಕಾದ್ರೆ ಫಸ್ಟು ಈಗ ನಿಮ್ಮ ಜರಾಯುವನ್ನೇ ನಾವು ತೆಗಿಬೇಕಾಗತ್ತೆ, ಅದೇ ಅಲ್ಲಿ ಅಂಟ್ಕೊಂಡಿರುತ್ತೆ, ಅದನ್ನು ತೆಗಿಬೇಕಾದ್ರೆ ನಮ್ಗೆ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗಿಬಿಡ್ಬೋದು ಆ್ಯಂಡ್ ಅದಾದಮೇಲೆ ಮಗು ಬರುತ್ತೆ. ಸೊ ಇಷ್ಟರಲ್ಲಿ ಎಲ್ಲ ನಾವು ಮಗುವನ್ನು ನಾರ್ಮಲಿ ಡೆಲಿವರ್ ಮಾಡೋದು ಬಹಳ ಕಷ್ಟ. ಸೊ
ಅದರಿಂದ ಸಿಸೇರಿಯನ್ ಸೆಕ್ಷನ್ನಿನ ಆಪ್ಷನನ್ನು ಡಾಕ್ಟರ್ ನಿಮಗೆ ಈ ಥರದ ಕಂಡೀಷನ್ಸಲ್ಲಿ ಹೇಳ್ತಾ ಇರ್ತಾರೆ. ಸೊ ನೀವು ರೆಗ್ಯುಲರ್ ಫಾಲೋ ಅಪ್ ಮಾಡ್ಕೊಳ್ಳಿ, ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ. ಏನು ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇರೋದಿಲ್ಲ. ಡಾಕ್ಟರ್ಸ್ ನಿಮ್ಮನ್ನು ಗೈಡ್ ಮಾಡ್ತಾರೆ, ರಿಕ್ವೈರ್ಡ್ ಇಂಜೆಕ್ಷನ್ಸ್ ಎಕ್ಸೆಟ್ರಾ ಕೊಡ್ತಾರೆ, ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಅ ನಾರ್ಮಲ್ ಹೆಲ್ದಿ ಬೇಬಿ ಆಲ್ಸೋ. ಸೊ ಇವು ಕೆಲವೊಂದು ಥಿಂಗ್ಸ್ ನಿಮಗೆ ಗೊತ್ತಿರಬೇಕು, ಈ ಲೋ ಲೈಯಿಂಗ್ ಪ್ಲಾಸೆಂಟಾ ಇರ್ಬೋದು ಅಥವಾ ಈ ಪ್ಲಾಸೆಂಟಾ ಪ್ರೀವಿಯಾದ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.